ನಮಸ್ಕಾರ. ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 8.5% ಕಮಿಷನ್ ಆರೋಪ ನಿಜಾನ? ಮೂರನೇ ದಿನವಾದ್ರೂ ಸುಮ್ನಿರೋದ್ ಯಾಕೆ? ಮಿನಿಸ್ಟರ್ ಮುನಿರತ್ನ ಅವರ ಮೌನ ಯಾಕೆ? ಉತ್ತರ ಕೊಡಿ ಸಚಿವರೇ. ಈ ಸರ್ಕಾರದ ಮೇಲೆ ಕಮಿಷನ್ ಆರೋಪ ಪದೇ ಪದೇ ಕೇಳಿ ಬರ್ತಾನೆ ಇದೆ. 40% ಇತ್ತು, 35% ಇತ್ತು, 30% ನಿರಂತರವಾಗಿ ಕೇಳ್ತಾನೆ ಇದೀವಿ. ಗುತ್ತಿಗೆದಾರರು ಕೂಡ ಆರೋಪವನ್ನ ಮಾಡ್ತಾ ಇದ್ರು. ಈಗ ತೋಟಗಾರಿಕೆ ಇಲಾಖೆಯಲ್ಲೂ ಕೂಡ ಕಮಿಷನ್ ಪಡೆದಂತ ಆರೋಪವನ್ನ ಮಾಡಲಾಗ್ತಾ ಇದೆ. ರೈತರ ಡ್ರಿಪ್ ಇರಿಗೇಷನ್ ಸಬ್ಸಿಡಿಯಲ್ಲಿ ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ. ಮೂರನೇ ದಿನವಾದ್ರೂ ಕೂಡ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಮಾನ್ಯ ಸಚಿವರು ಪ್ರತಿಕ್ರಿಯೆಗೆ ನಿರಾಕರಿಸ್ತಾ ಇದ್ದಾರೆ. ಮುನಿರತ್ನ ಅವರು ಕೇಳ್ತಾ ಇದೀವಿ ಪ್ರತಿಕ್ರಿಯೆನ. ಈ ರೀತಿಯ ಆರೋಪ ಬರ್ತಾ ಇದೆಯಲ್ಲ ಸ್ವಾಮಿ, ರಿಯಾಕ್ಷನ್ ಕೊಡಿ. ಇದು ನಿಜನಾ ಸುಳ್ಳ? ಇಲ್ಲ, ರಿಯಾಕ್ಷನ್ ಇಲ್ಲ, ಕಾಲೇ ರಿಸೀವ್ ಮಾಡ್ತಾ ಇಲ್ಲ ಸಚಿವ ಮುನಿರತ್ನ. ಮತ್ತೊಂದು ಹೋರಾಟಕ್ಕೆ ಸಜ್ಜಾಗ್ತಿದ್ದಾರೆ ಡೀಲರ್ಸ್. ಹೋರಾಟ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ. ಯಾಕೆಂದ್ರೆ ರೈತರನ್ನು ಕೂಡ ಬಿಡ್ತಾ ಇಲ್ಲ. ರೈತರಿಂದಲೂ ಕೂಡ ಕಮಿಷನ್ ಆರೋಪ. ಇನ್ಯಾರನ್ನು ಬಿಡ್ತಾರೆ ಇವರು ಅಂತ ಈ ರೀತಿಯಾಗಿ ಆರೋಪ ಮಾಡ್ತಾ ಪ್ರಶ್ನೆ ಮಾಡ್ತಾ ಇದ್ದಾರೆ ರೈತ ಸಂಘಟನೆಯವರು. ನ್ಯೂಸ್ 18 ಬ್ರೇಕ್ ಮಾಡಿದಂತ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ನಾವೇ ಬ್ರೇಕ್ ಮಾಡಿದಂತ ಸುದ್ದಿ, ನಮ್ಮದೇ ಫಾಲೋ ಅಪ್. ತೋಟಗಾರಿಕಾ ಸಚಿವ ಮುನಿರತ್ನ ಉತ್ತರ ಕೊಡಿ. ಮುನಿರತ್ನ ಅವರೇ, ಇದಕ್ಕೆ ಆನ್ಸರ್ ಮಾಡಿ, ನಿಜನಾ ಸುಳ್ಳ ಅಂತ. 8.5% ಕಮಿಷನ್ ಆರೋಪ ನಿಜನಾ? ಮೌನವೇ ಉತ್ತರನಾ ನಿಮ್ದು? ಮೌನ ಆಗಿದ್ದಂತ ಸಂದರ್ಭದಲ್ಲಿ ಸಹಜವಾಗಿ ನಾವು ಅನ್ಕೊಳ್ಳೋದೇನು, ಒಪ್ಕೊಂಡ್ರೇನೋ ಅಂತ ಅಂದ್ಕೊಂತೀವಿ. ಮೌನವಿದ್ದಾಗ, ರಿಯಾಕ್ಷನ್ ಕೊಡ್ಲಿಲ್ಲ ಅಂದಾಗ. ಇಲ್ಲಾಂದ್ರೆ ಯಾರೇ ಆಗ್ಲಿ ಸಾರ ಸಗಟಾಗಿ ತಳ್ಳಾಕ್ಬಿಡ್ತಾರೆ. ಯಾರು ಹೇಳಿದ್ದು? ಪ್ರೂವ್ ಮಾಡ್ಲಿ. ಅವ್ರು ಹೆಂಗೆ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಮಾನನಷ್ಟ ಮೊಕದ್ದಮೆ ಆಗ್ತೀನಿ, ಈ ರೀತಿಯಾಗಿ ರಿಯಾಕ್ಷನ್ಗಳು ಬರ್ತವೆ. ಆದ್ರೆ ಮುನಿರತ್ನ ಅವರದ್ದು ಏನೂ ರಿಯಾಕ್ಷನ್ ಇಲ್ಲ, ಸೈಲೆಂಟ್. ತೋಟಗಾರಿಕಾ ಸಚಿವರೇ ಉತ್ತರಿಸಲಿಕ್ಕೆ ಹಿಂದೇಟಿ ಯಾಕೆ ನಿಮ್ಗೆ? ಸಚಿವರ ಮುನಿರತ್ನ ಅಂದ್ರೆ ಸಚಿವರಾಗಿರುವಂತ ಮುನಿರತ್ನ ಅವರೇ ಯಾಕೆ ಉತ್ತರಿಸ್ತಾ ಇಲ್ಲ? ಮುನಿರತ್ನ ಸಚಿವರಾದ್ಮೇಲೆ 8.5% ಕಮಿಷನ್ ಅಂತ ಡೀಲರ್ಸ್ಗಳು ಆರೋಪ ಮಾಡ್ತಿದ್ದಾರೆ. ಸಚಿವ ಮುನಿರತ್ನ ಅವರೇ, ನಿಮ್ಮ ವಿರುದ್ಧ ಗಂಭೀರ ಆರೋಪ ಬರ್ತಾ ಇದೆ. ನಿಮ್ ಸರ್ಕಾರದ ವಿರುದ್ಧ ಈಗ ಆಲ್ರೆಡಿ ಆರೋಪ ಮಾಡ್ಲಾಗ್ತಾ ಇತ್ತು, ಅದಕ್ಕೆ ಒಂದು ತಲೆದಂಡ ಕೂಡ ಆಯ್ತು. ನಿಮ್ಮ ವಿರುದ್ಧದ ಆರೋಪ ಸುಳ್ಳೋ ನಿಜವೋ ಅನ್ನುವಂಥದ್ದನ್ನ ನೀವೇ ಉತ್ತರಿಸಬೇಕು. ತೋಟಗಾರಿಕಾ ಸಚಿವರಾಗಿರುವಂತ ಮುನಿರತ್ನ ಅವರನ್ನ ಸಂಪರ್ಕಿಸಲಿಕ್ಕೆ ನಿನ್ನೆಯಿಂದಲೂ ಪ್ರಯತ್ನ ಮಾಡ್ತಾ ಇದೀವಿ. ಈ ಸುದ್ದಿ ಬ್ರೇಕ್ ಮಾಡಿದಾಗ್ಲೂ ಕೂಡ ಪ್ರಯತ್ನ ಮಾಡ್ತಾ ಇದೀವಿ. ಅವರ ರಿಯಾಕ್ಷನ್ ಪಡ್ಕೊಳ್ಳೋಣ, ಏನ್ ಹೇಳ್ತಾರೆ ನೋಡೋಣ ಸಚಿವರು ಅಂತ. ಆದ್ರೆ ಸಚಿವರು ಮಾತ್ರ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ. ಮೌನವಾಗಿ ಜಾಣ್ಮೆಯಿಂದ ಪ್ರತಿಕ್ರಿಯೆ ನೀಡದೆ ಸೈಲೆಂಟ್ ಆಗ್ತಾ ಇರುವಂಥದ್ದು. ಇನ್ನೊಂದು ಮೆಸೇಜ್ ಹೋಗುತ್ತೆ, ನೀವು ಮಾತನಾಡದೆ ಹೋದ್ರೆ ಮತ್ತೊಂದು ರೀತಿಯಾದಂತ ಮೆಸೇಜ್ ಹೋಗುತ್ತೆ. ಈಶ್ವರಪ್ಪನವ್ರು ರಾಜೀನಾಮೆ ಕೊಡಬೇಕಾದಂತ ಪ್ರಸಂಗ ಎದುರಾಯ್ತು. ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಆದ ನಂತರ 40% ಆರೋಪವನ್ನ ಮಾಡ್ತಾ ಇದ್ರು. ಅವ್ರು ಮಾತ್ರ ಅಲ್ಲ, ಗುತ್ತಿಗೆದಾರರು, ಕೆಂಪಣ್ಣ ಅವರ ಅವ್ರು ಏನಿದ್ದಾರೆ ಗುತ್ತಿಗೆದಾರರ ಸಂಘದವರು, ಅವರು ಪ್ರಧಾನ ಮಂತ್ರಿಗಳಿಗೂ ಕೂಡ ಪತ್ರವನ್ನ ಬರೆದಿದ್ರು. ಈಗ ತೋಟಗಾರಿಕಾ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಬರ್ತಾ ಇದೆಯಲ್ಲ, ಈ ಒಂದು ವಿಚಾರದಲ್ಲಿ ಏನಂತ ಆರೋಪ ಮಾಡ್ಲಾಗ್ತಾ ಇದೆ? ಯಾಕೆ ಮುನಿರತ್ನ ಅವರ ಮೇಲೆ ಗಂಭೀರ ಆರೋಪ ಮಾಡ್ಲಾಗ್ತಾ ಇರುವಂತದ್ದು? ಯಾವ ರೀತಿಯಾಗಿ 8.5% ಅಂದ್ರೆ ಇಲ್ಲಿ ದುಡ್ಡನ್ನ ಕೊಡ್ಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ಗುರುಪ್ರಸಾದ್ ಅವರು, ಡೀಲರ್ ಹಾಗೆ ರಾಜ್ಯ ರೈತ ಸಂಘದ ಕಾರ್ಯದರ್ಶಿ, ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಯಾವ ರೀತಿಯಾದಂಥ ಆರೋಪ ಮುನಿರತ್ನ ಅವ್ರ ಮೇಲೆ? ಸರ್, ಈಗ ನಾವು ಏನು ರೈತರ ತಾಕುಗಳಲ್ಲಿ ಹನಿ ನೀರಾವರಿ ಉಪಕರಣಗಳನ್ನು ಅಳವಡಿಸ್ತೀವಿ, ಅದಕ್ಕೆ ಸರ್ಕಾರದಿಂದ ರಿಲೀಸ್ ಆಗಬೇಕಾದಂಥ ಸಬ್ಸಿಡಿ ಹಣದಲ್ಲಿ ಇವರು ನಮಗೆ ಇಷ್ಟು ಪರ್ಸೆಂಟೇಜ್ ಕೊಟ್ಟರೆ ಮಾತ್ರ ಅದನ್ನು ರಿಲೀಸ್ ಮಾಡ್ತೀವಿ ಅಂತಂತ ಕಂಪ್ನಿಯವ್ರಿಗೆ ತಾಕೀತು ಮಾಡಿರೋದು. ಮತ್ತು ಅದನ್ನು ನಮಗೆ ಬರಬೇಕಾದಂಥ ಸಬ್ಸಿಡಿ ಹಣದಲ್ಲಿ ಕಟ್ ಮಾಡಿ ಅವರು ತಗೊಂಡಿರೋದು, ಮತ್ತು ಅದನ್ನು ಕಂಪ್ನಿಯವರು ಸ್ಟೇಟ್ಮೆಂಟಲ್ಲೇ ನಮಗೆ ಕೊಟ್ಟಿರೋದು ಎಲ್ಲ ಪೂರ ದಾಖಲಾತಿಗಳು ನಮ್ಮ ಹತ್ರ ಇದೆ ಸರ್. ಇದನ್ನು ತಗೊಂಡಿರೋದು 100% ನಿಜ. ನಾವು ಈ ಬಗ್ಗೆ ಫೆಬ್ರವರಿನಲ್ಲಿ ಚಕಾರ ಎತ್ತಿದ್ದೀವಿ. ಮತ್ತು ಮಿನಿಸ್ಟ್ರಿಗೆ ನಾವು ಲೆಟರ್ ಕೊಡೋಕೆ ಹೋದಾಗ ಅವ್ರ PA ಏನೇನು ಲೆಟರ್ ಕೊಡೋಕೆ ಬಂದಿದ್ದೀರಾ ಅಂತ ಫಸ್ಟು ಚೆಕ್ ಮಾಡಿ, ಈ ಲೆಟರ್ನ ನಾವಿಲ್ಲಿ ರಿಸೀವ್ ಮಾಡ್ಕೊಳಕ್ಕಾಗಲ್ಲ, ಈ ಥರದ್ದೆಲ್ಲ ನೀವು ಇಲ್ಲಿ ಕೊಡಬಾರ್ದು ಅಂತ ಹೇಳಿದ್ರು. ಇನ್ನೊಂದು FEOದೊಂದು ಲೆಟರ್ ಕೊಡೋಕೆ ಹೋಗಿದ್ವಿ, ಆ ಲೆಟರ್ನ ನಾವು ಕೊಟ್ಟು ಬಂದ್ವಿ. ಪುನಃ ಅದಾದಮೇಲೆ ನಾವೇನು ಮಾಡಿದ್ವಿ, ಚೀಫ್ ಮಿನಿಸ್ಟ್ರಿಗೆ ಲೆಟರ್ ಬರೆದೆ ನಾನು, ಈ ಥರ ಆಗಿದೆ ಸರ್,
8.5% ತಗೊಂಡ್ರೆ ನಮಗೆ ಸಿಗ್ತಕ್ಕಂಥದ್ದೇ 4-5% ಲಾಭಾಂಶ. ಇವರೇ 8.5% ತಗೊಂಡ್ರೆ ನಾವು ಬದುಕೋದು ಹೆಂಗೆ? ಸುಮಾರು ಜನ ನಿರುದ್ಯೋಗಿಗಳು, ಈಗ ನಾನು ಕೂಡ ಒಬ್ಬ ಡಾಕ್ಟ್ರೇಟ್ ಪದವೀಧರ, ಡಾಕ್ಟ್ರೇಟ್ ಮಾಡಿಕೊಂಡು ಸೈಂಟಿಸ್ಟ್ ಆಗಿದ್ದು ನನ್ನ ಜಾಬ್ ಬಿಟ್ಟು ಬಂದು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ, ಜೊತೆಗೆ ಒಂದು ಸೈಡ್ ಬಿಸ್ನೆಸ್ ಇರಲಿ ಅಂತಂತ ಒಂದು ಸಣ್ಣ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದೀವಿ. ಈ ರೀತಿ ನೀವು ಹೊಡ್ತಾ ಕೊಟ್ಟರೆ ನಮ್ಮ ಆರ್ಥಿಕತೆ ಉದ್ಧಾರ ಆಗೋದು ಯಾವಾಗ? ನಾವು ಬೆಳೆಯೋದು ಯಾವಾಗ? ಆ ಥರ ತೊಂದರೆಯನ್ನಿಗೆ ಇವರು ಮಾಡ್ತಾ ಇದ್ದಾರೆ. ಇವತ್ತು ಸ್ಟೇಟ್ಮೆಂಟಲ್ಲಿ ಕರೆಕ್ಟಾಗಿ ನಮೂದಾಗಿದೆ, ಇವರು 8.5%ನ ಮಿನಿಸ್ಟ್ರಿಗೆ ಕಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಕೊಡಲ್ಲ ಅಂದರೆ ಏನು ಮಾಡ್ತಾರೆ ಸರ್? ಕೊಡಲ್ಲ ಅನ್ನೋದಕ್ಕೂ ಬೇಕಾದಷ್ಟು ಉದಾಹರಣೆಗಳಿದೆ. ನಾನು ಮೊನ್ನೆಯಿಂದಾನು ಹೇಳ್ತಾ ಇದ್ದೀನಿ ಸರ್, ನೀವು ಇದನ್ನ ನ್ಯಾಯಾಂಗ ತನಿಖೆ ಮಾಡಿ. ನ್ಯಾಯಾಂಗ ತನಿಖೆ ಮಾಡಿದಾಗ ಮುನಿರತ್ನ ಅವ್ರು ಬರಕ್ಕಿಂತ ಮುಂಚೆ ಕಂಪನಿ ಅಪ್ರೂವಲ್ ಎಷ್ಟು ಬೇಗ ಆಗ್ತಿತ್ತು, ಯಾವ ಮಂತಲ್ಲಿ ಆಗ್ತಿತ್ತು, ಮತ್ತೆ ವರ್ಕ್ ಆರ್ಡರ್ಗಳನ್ನ ನೀವು ಯಾವ ಮಂತಲ್ಲಿ ರಿಲೀಸ್ ಮಾಡ್ತಾ ಇದ್ರಿ. ಈಗ ಏಕಾಏಕಿ ಡಿಲೇ ಯಾಕಾಯ್ತು? ಮತ್ತೆ ಈಗ ಇವ್ರೇನ್ ಮಾಡ್ತಾ ಇದ್ದಾರೆ ಸರ್, ನಮಗೆ ಮ್ಯುಟೇಷನ್ ಕಾಪಿ ಕೊಡಿ, MR ಕೊಡಿ, ಸ್ಕೆಚ್ ಕೊಡಿ, ಸಣ್ಣ ಹಿಡುವಳಿದಾರ ಸರ್ಟಿಫಿಕೇಟ್ ಕೊಡಿ ಅಂತಂತ 108 ಕಾನೂನುಗಳನ್ನ ಹಾಕ್ತಾರೆ. ಅದನ್ನ ದುಡ್ಡು ಕೊಡ್ತಾ ಇದ್ದಂಗೆನೆ ಒಂದೊಂದನ್ನು ತೆಗಿತಾ ಹೋಗ್ತಾರೆ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಕಮಿಷನ್ ಕೊಟ್ಟವರಿಗೆ ಅದು ಯಾವ ಕಂಡೀಷನ್ಸ್ ಇರಲ್ಲ. ಕಮಿಷನ್ ಬಂದ್ರೆ ಸರ್, ಕಮಿಷನ್ ಅದರದ್ದು ಏನು ಇರೋದಿಲ್ಲ, ಚಕಾರ. ಈಗ ಒಂದು 3 ತಿಂಗಳ ಹಿಂದೆ ಸಣ್ಣ ಹಿಡುವಳಿದಾರ ಸರ್ಟಿಫಿಕೇಟ್ ಕಂಪಲ್ಸರಿ ಅಂತ ಮಾಡಿದ್ರು ಸರ್. ಮಾಡಿದಾಗ ಅದನ್ನ ಎಲ್ಲರೂ ಅಪ್ಲೈ ಮಾಡ್ತಾ ಇದ್ರು, ಅದನ್ನ ತಗೊಳ್ಳೋದು ತುಂಬಾ ಕಷ್ಟ. ಈಗ ಹೆಂಗಾಗಿದೆ ಅಂದ್ರೆ ಸರ್, 5 ಎಕರೆ 1 ಗುಂಟೆ ಇರೋನ್ಗೂ ಕೂಡ ಸಣ್ಣ ಹಿಡುವಳಿದಾರ ಸರ್ಟಿಫಿಕೇಟ್ ಕೊಡೋದಿಲ್ಲ, ತಗೊಳ್ಳೋದು ಡಿಲೇ ಆಗ್ತಾ ಇತ್ತು. ಅದನ್ನ ಕೊಕ್ಕೆ ಹಾಕೊಂಡೇ ಕೂತಿದ್ರು. ಯಾವಾಗ ಇವರು ಪರ್ಸೆಂಟೇಜ್ ಬರುತ್ತೆ ಅಂತ ಗೊತ್ತಾಯ್ತು, ಆಗ ಸಣ್ಣ ಹಿಡುವಳಿದಾರ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಅಂತ ಬಿಟ್ಬಿಟ್ರು ನೆಕ್ಸ್ಟ್ ಗೈಡ್ ಲೈನ್ಸ್ ಅಲ್ಲಿ. ನಾನು ಹೇಳೋದು ಸರ್, ಸುತ್ತ ಇರ್ತಕ್ಕಂಥ 4-5 ರಾಜ್ಯಗಳಲ್ಲಿ ಒಂದು 8ರಿಂದ 10 ವರ್ಷದ ಹಿಂದೆ ಏನು ಹನಿ ನೀರಾವರಿಗೆ ಗೈಡ್ ಲೈನ್ಸ್ ಮಾಡಿದ್ದಾರೆ, ಅದೇ ಗೈಡ್ ಲೈನ್ಸ್ ಈಗಲೂ ಕೂಡ ಫಾಲೋ ಆಗ್ತಾ ಇದೆ. ಯಾವ ವರ್ಷನೂ ಅವ್ರು ಚೇಂಜ್ ಮಾಡೋದಿಲ್ಲ. ನೀವು ಮಾತ್ರ ಪದೇ ಪದೇ ಅದನ್ನ ಚೇಂಜ್ ಮಾಡೋದು, ಆ ಕಡೆಗೆ ಎಳೆಯೋದು, ಈ ಕಡೆಗೆ ಎಳೆಯೋದು ಯಾಕೆ ಮಾಡ್ತೀರಿ? ನೀವು ನಮ್ಮ ಜಮೀನನ್ನ ಖರೀದಿ ಮಾಡ್ತಾ ಇಲ್ಲ ತಾನೆ? ಆಗಿದ್ಮೇಲೆ ನೀವು ಸ್ಕೆಚ್, MR, ಮ್ಯುಟೇಷನ್ ಎಲ್ಲ ಯಾಕೆ ಕೇಳ್ತೀರಿ? ನೀವು GPS ಫೋಟೋ ತೆಗಿಬೇಕು ಅಂತ ಮಾಡಿದಿರಿ. ಒಂದ್ಸತಿ ನೀವು GPS ಫೋಟೋ ತೆಗೆದ್ಮೇಲೆ ಸರ್, ನನ್ನ ಸರ್ವೆ ನಂಬರ್ ಅನ್ನ ಅಲ್ಲಿ ತೋರಿಸುತ್ತೆ. ಪಾಯಿಂಟ್ ನಂಬರ್ 1. ಎರಡನೇ ಪಾಯಿಂಟ್, ಆಧಾರ್ ಕಾರ್ಡ್ ಲಿಂಕ್ ಆಗಿದೆ. ನೀವು ಆಧಾರ್ ಕಾರ್ಡ್ ನೋಡಿದ್ರೆ ನಾನು ಆ ವ್ಯಕ್ತಿನೋ ಅಲ್ವೋ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆಗಿದ್ಮೇಲೆ ನೀವು ನಮ್ಮನ್ನ ಕಂದಾಯ ಇಲಾಖೆಗೆ ಅಲೆಯೋ ರೀತಿ ಮಾಡ್ಲಿಕ್ಕೆ ಸ್ಕೆಚ್ ಮತ್ತೆ MR ಇನ್ನೊಂದನ್ನು ಕೊಡಿ, ಸಣ್ಣ ಹಿಡುವಳಿದಾರ ಸರ್ಟಿಫಿಕೇಟ್ ಕೊಡಿ ಅಂತಂತ ಆಲಿಸೋದು ಯಾಕೆ? ನೀವು ಕೊಡ್ತಕ್ಕಂಥದ್ದು ತುಂಬಾ ಸಣ್ಣ ಅಮೌಂಟ್ ಸರ್, ತುಂಬಾ ಸಣ್ಣ ಅಮೌಂಟ್. ಈ ಪರ್ಸೆಂಟೇಜ್ ಆರೋಪ ಬರ್ತಾ ಇದೆಯಲ್ಲ, ಈ ಮುನಿರತ್ನ ಬಂದ ನಂತರ ಈ ರೀತಿಯಾಗಿ ಆಗ್ತಾ ಇರುವಂತದ್ದು ಮುಂಚೆಯಿಂದಲೂ ಇದರಲ್ಲಿ ಪರ್ಸೆಂಟೇಜ್ ಹೋಗ್ತಿದ್ಯಾ ಸರ್? ನಾನು ಒಂದು 10 ವರ್ಷದಿಂದ ನಾನು ಡೀಲರ್ಶಿಪ್ ತಗೊಂಡು ಕೆಲಸ ಮಾಡ್ತಾ ಇದ್ದೀನಿ ಸರ್. ನಾನು ನೋಡಿದ ಮಟ್ಟಕ್ಕೆ ಮುನಿರತ್ನ ಅವ್ರು ಬರಕ್ಕಿಂತ ಮುಂಚೆ ಯಾವ ಮಿನಿಸ್ಟ್ರು ಇಷ್ಟು ಕೆಳಮಟ್ಟಕ್ಕೆ ಇಳಿದು ನನಗೆ ಪರ್ಸೆಂಟೇಜ್ ಬೇಕು ಅಂತ ತಗೊಂಡೋದಿಲ್ಲ ಸರ್. ಇವ್ರು ಬಂದ ಮೇಲೆನೆ ರಾಜಾರೋಷವಾಗಿ ಕಂಪನಿಯವ್ರನ್ನ ಕರೆಸಿ ನೆಗೋಷಿಯೇಟ್ ಮಾಡಿ ಪರ್ಸೆಂಟೇಜ್ ತಗೊಂಡಿದ್ದಾರೆ. ಆದ್ರೆ ಯಾವುದೇ ಕಂಪನಿಯವರು ಕೂಡ, ಯಾವುದೇ ಡೀಲರ್, ಇವತ್ತು 5,000 ಜನ ಡೀಲರ್ಸ್ ಇದ್ದಾರೆ ಸರ್ ಕರ್ನಾಟಕದಲ್ಲಿ. ಅಲ್ಲ, ಇದು ಬರೀ ಚಾಮರಾಜನಗರ ಜಿಲ್ಲೆಗೆ ಮಾತ್ರ ಸೀಮಿತ ಅಲ್ಲ, ಇಡೀ ರಾಜ್ಯಕ್ಕೆ ಸೀಮಿತ. ಹಾಗಾದ್ರೆ ಪರ್ಸೆಂಟೇಜ್ ವ್ಯವಹಾರ ನಡೀತಾ ಇರೋದು, ಪರ್ಸೆಂಟೇಜ್ ವ್ಯವಹಾರ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಸರ್. ಇದು ಇಡೀ ರಾಜ್ಯದ್ದು. ಇವತ್ತು 5,000 ಜನ ಡೀಲರ್ಸ್ ಇದ್ದಾರೆ ಸರ್. ಒಬ್ಬೊಬ್ರು 3 ಜನಕ್ಕೆ ಕೆಲಸ ಕೊಟ್ಟು 15,000 ಜನ ಎಂಪ್ಲಾಯೀಸ್ಗೆ ನಾವು ಕೆಲಸ ಕೊಟ್ಟಿದ್ದೀವಿ. ನಮ್ಮನ್ನ ಕಿತ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಇವರು. ಮತ್ತೆ 100 ಕಂಪನಿಗಳಿದೆ, ಒಂದು 30 ಜನ ಎಂಪ್ಲಾಯ್ಸ್ ಇದಾರೆ ಅಂತಂದ್ರೆ ಅಲ್ಲೊಂದು 3-4 ಸಾವಿರ ನಾವು ಜನರೇಟ್ ಮಾಡಿದೀವಿ ಎಂಪ್ಲಾಯ್ಮೆಂಟ್ ನ. ಅದನ್ನ ಕಿತ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸರ್, ನಾನು ಸರ್ಕಾರವನ್ನ ಕೇಳ್ತಕ್ಕಂಥದ್ದು, ನಿಮ್ಮ ಟೋಟಲ್ ಬಜೆಟ್ ಬಂದು 2.5 ಲಕ್ಷ ಕೋಟಿ. ಹೌದು, 2.5 ಲಕ್ಷ ಕೋಟಿ ಬಜೆಟ್ ಅಲ್ಲಿ ಸರ್, ನೀವು ಹನಿ ನೀರಾವರಿ ಕೊಡ್ತಾ ಇರೋದು ಕೇವಲ 500 ಕೋಟಿ ಮಾತ್ರ. ಇನ್ನು 500 ಕೋಟಿ ಕೇಂದ್ರ ಸರ್ಕಾರದಿಂದ ಬರುತ್ತೆ. ಆ 500 ಕೋಟಿಗೆ ನೀವು ಇಲ್ಲಿ 8.5% ಪರ್ಸೆಂಟೇಜ್ ನ ಹಿಡ್ಕೊಂಡ್ರೆ ಅಲ್ಲಿಗೆ ನಮಗ್ ಕೊಟ್ಟಿದ್ದೆಷ್ಟು? ನೀವು ರೈತರು ಉದ್ಧಾರ ಮಾಡೋದೆಷ್ಟು? ರೈತರಿಗೆ ಏನ್ ಕೊಡ್ತಾ ಇದ್ದೀರಿ ನೀವು? ಇವತ್ತು ನಾವು ಇದ್ರ ಬಗ್ಗೆ ದನಿ ಎತ್ತಿದ್ರೆ ನಮ್ಗೆ ಇಲ್ಲ ಸಲ್ಲದ ಕರೆಗಳು ಬರ್ತಕ್ಕಂಥದ್ದು, ಬೆದರಿಕೆ ಮಾಡ್ತಕ್ಕಂಥದ್ದು, ಇಂಥದನ್ನ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಗೆ 500 ಕೋಟಿ 45 ಕೋಟಿ ಕಮಿಷನ್ ಬಂದ್ಬಿಡ್ಬೇಕು. ಕಮಿಷನ್ ಬಂದ್ಬಿಡ್ಬೇಕು ಸರ್, ಇವರಿಗೆ ಕಮಿಷನ್ ಬರ್ಬೇಕು. ಕಮಿಷನ್ ಕಂಡೀಷನ್ ಅಪ್ಲೈ ಆಗಲ್ಲ. ಸಬ್ಸಿಡಿ ಯಾವ ಅಂದ್ರೆ ಎಂತದು, ಕಮಿಷನ್ ಯಾರಾದ್ರೂ ಕೊಡ್ಲಿ, ಯಾವುದೇ ಕಂಡೀಷನ್ ಇಲ್ದಲೆ ಅವರಿಗೆ ಡ್ರಿಪ್ ಇರಿಗೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೈಪ್ಗಳನ್ನೆಲ್ಲ ಕೊಟ್ಬಿಡ್ತಾರೆ. ಅಂದ್ರೆ ಅಲ್ಲಿ ಸಿಂಗಲ್ ಆಗಿ ಆಗೋದಿಲ್ಲ ಸರ್. ಇಡೀ ರಾಜ್ಯದ ಎಲ್ಲಾ ಕಂಪನಿಯವರು ನೆಗೋಷಿಯೇಟ್ ಮಾಡಿ ರೆಡಿ ಮಾಡಿ ಅವ್ರಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಒಪ್ಕೊಂಡಾಗ ಈ ಕಮಿಷನ್ ವಿಚಾರಕ್ಕೆ ನೆಗೋಷಿಯೇಟ್ ಮಾಡ್ಕೋತಾರೆ. ನೆಗೋಷಿಯೇಟ್ ಮಾಡ್ಕೊಂಡು ಅವರದನ್ನ ಒಪ್ಕೊಂಡ ನಂತರ ನಿಮ್ಗೆ ಒಂದೊಂದೇ ಕೊಕ್ಕೆಗಳನ್ನ ಅವರು ತೆಗಿತಾ ಹೋಗ್ತಾರೆ. ನನಗೆ ಆಶ್ಚರ್ಯ, ಆ ರೆಸಿಪ್ಟ್ ಅಲ್ಲಿ ಮಿನಿ 8.5% ಅಂತ ಹಾಕ್ತಾರೆ ಅಂದ್ರೆ ಏನ್ ಅರ್ಥ ಸರ್? ಅಫಿಷಿಯಲಿ ನಡೀತಾ ಇರುವಂತ ದಂಧೆ ಇದು, ಅಫಿಷಿಯಲಿ ನಡೀತಾ ಇರುವಂತ ಭ್ರಷ್ಟಾಚಾರ ಇದು ಅಷ್ಟೇ.
ಈ ಬಿಜೆಪಿ ಗವರ್ನಮೆಂಟ್ ಬಂದ್ಮೇಲೆ ಸರ್ ಇದೊಂದೇ ಅಲ್ಲ ಸರ್, ಇನ್ನೂ ಒಂದು ಈಗ ಮುನಿರತ್ನ ಅವ್ರು ಬಂದ್ಮೇಲೆ ತೋಟಗಾರಿಕೆ ಇಲಾಖೆ ಗಬ್ಬೆದ್ದೋಗಿದೆ. ಅಲ್ಲಿ ಬರೀ ಪರ್ಸೆಂಟೇಜ್ ವ್ಯವಹಾರನೇ ನಡೀತಾ ಇದೆ. ಇನ್ನೂ ಒಂದು ಈ ಟೈಮಲ್ಲಿ ನಾನು ನಿಮ್ ಮುಂದೆ ಹೇಳಕ್ ಇಷ್ಟಪಡ್ತೀನಿ ಸರ್, ಒಟ್ಟು 5 FPOಗಳಿಗೆ ನಮ್ಮಲ್ಲಿ ವರ್ಲ್ಡ್ ಬ್ಯಾಂಕ್ ಇಂದ ತಲಾ 3.25 ಕೋಟಿ ರಿಲೀಸ್ ಆಗುತ್ತೆ. ಏನಕ್ಕೆ? ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಅಂತ, ಅಂದ್ರೆ ಪೋಸ್ಟ್ ಹಾರ್ವೆಸ್ಟಿಂಗ್ ಸೆಂಟರ್ಸ್ ನ ಮಾಡ್ಕೊಳ್ಳಿ ಅಂತ ದುಡ್ಡು ಕೊಡ್ತಾರೆ. ಲಾಯ್ಡ್ ಇನ್ಸುಲೇಷನ್ ಚೆನ್ನೈ ಅನ್ನೋರು ಅದನ್ನ ಟೆಂಡರ್ ತಗೋತಾರೆ. ಕೆಲಸ ಇನ್ನು 40% ಮುಗ್ದಿರಲ್ಲ ಸರ್, ಆಗ್ಲೇ ಅವ್ರಿಗೆ ಸಂಪೂರ್ಣ ಬಿಲ್ ಆಗೋಗುತ್ತೆ. 17.25 ಕೋಟಿ ಸಂಪೂರ್ಣ ಬಿಲ್ ಆಗೋಗಿದೆ ಸರ್. ಈಗಲೂ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ 40% ಆರೋಪ ಮಾಡಬೇಕಾದ್ರೆ ಕೆಂಪಣ್ಣ ಅವರ ನಿಯೋಗದವರ ಅಂದ್ರೆ ಅವರು ಆರೋಪ ಮಾಡುವಂತ ಸಂದರ್ಭ ಲೆಕ್ಕ ಕೊಡ್ರಿ, ತನಿಖೆ ಮಾಡಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ಇದಕ್ಕಿನ್ನ ಲೆಕ್ಕ ಬೇಕಾ ಈಗ ಮುಖ್ಯಮಂತ್ರಿಗಳಿಗೆ? ರಾಜ್ಯದ ಜನರ ಮುಂದೆ ಇಟ್ಟಿದೀವಿ, ಆ ರೆಸಿಪ್ಟ್ ಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ ನೀವು. 8.5% ಮಿನಿ ಅಂತ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಅಂದ್ರೆ ರೈತ ಮುಖಂಡರು ಆರೋಪ ಮಾಡ್ತಾ ಇರುವಂತದ್ದು, ಡೀಲರ್ಸ್ ಗಳು ಆರೋಪ ಮಾಡ್ತಾ ಇರುವಂತದ್ದು. ಮಿನಿ ಅಂದ್ರೆ ಮಿನಿಸ್ಟರ್ಗೆ ಹೋಗ್ತಾ ಇದೆ 8.5% ಅಂತ. ಇಲ್ಲಿದೆ ದಾಖಲೆ. ಮುಖ್ಯಮಂತ್ರಿಗಳಿಗೆ ನೈತಿಕತೆ ಬದ್ಧತೆ ಅನ್ನುವಂಥದ್ದಿದ್ರೆ ಕಮಿಷನ್ ಪಡ್ಕೊಳ್ತಿಲ್ಲ ಅಂತ ನೀವು ನಿಮ್ ಸರ್ಕಾರದ ಬೆನ್ ತಡ್ಕೊಳ್ತಿರಲ್ಲ, ಇದ್ರ ಬಗ್ಗೆ ತನಿಖೆ ಮಾಡಿಸಿ ನೋಡೋಣ. ಇದ್ರ ಬಗ್ಗೆ ತನಿಖೆ ಮಾಡಿಸಿ. ಮುನಿರತ್ನ ಅವರಿಗೆ ಈಗಲೂ ಟ್ರೈ ಮಾಡ್ತಾ ಇದೀವಿ ನಾವು, ಈಗಲೂ ಕರೆಯನ್ನ ಮಾಡ್ತಾ ಇದೀವಿ. ಕರೆ ಸ್ವೀಕರಿಸ್ಲಿ ಅಂತ, ರಿಯಾಕ್ಷನ್ ಕೊಡ್ಲಿ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದ್ರೆ ಈ ಸರ್ಕಾರ ಬರಲಿಕ್ಕೆ 17 ಜನ ರಾಜೀನಾಮೆ ಕೊಟ್ಟರು. ಅದರಲ್ಲಿ ಮೊದಲ ಬಾರಿಗೆ ಒಂದು 12 ಜನಕ್ಕೆ ಮಿನಿಸ್ಟರ್ಗಿರಿ ಕೂಡ ಸಿಕ್ತು. ಎಷ್ಟು ಪರಿತಪಿಸ್ತಾ ಇದ್ರು ಮುನಿರತ್ನ ಅವರು, ಅಯ್ಯೋ ನಾನು ಮಿನಿಸ್ಟರ್ ಆಗಬೇಕು, ನಾನು ರಾಜ್ಯದ ಜನರಿಗೆ ಸೇವೆ ಸಲ್ಲಿಸಬೇಕು ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಈಗ ಮಿನಿಸ್ಟರ್ ಆದ್ಮೇಲೆ ಏನ್ ಕತೆ ನಿಮ್ಗೂ ಗೊತ್ತಿದೆ ಸರ್? ಖಂಡಿತ ಅವರು ರಾಜೀನಾಮೆ ಕೊಟ್ಟು 2.5 ವರ್ಷ ಹತ್ತತ್ರ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮಿನಿಸ್ಟ್ರೇ ಆಗಿರ್ಲಿಲ್ಲ. ಈಗ ಮಿನಿಸ್ಟರ್ ಆದ್ಮೇಲೆ ಏನ್ ಸಾಧನೆ ಮಾಡ್ತಾ ಇದ್ದಾರೆ? ನಿಮ್ಮ ಆರೋಪ ನಿಜವಾಗಿದ್ದರೆ ಅಂತ ನಾವ್ ಹೇಳ್ತಾ ಇದೀರ ಸರ್. ಖಂಡಿತ ನಿಜ. ಈಗ ನಾವು ಅದನ್ನ ಅನುಭವಿಸಿದೀವಿ. ಯಾರ್ಯಾರು ಡೀಲರ್ಗಳು ಎದುರ್ಕೊಂಡು ಇವತ್ತು ಮಿನಿಸ್ಟರ್ಗೆ ಎದುರ್ಕೊಂಡು ಬೇರೆಯವ್ರಿಗೆ ಎದುರ್ಕೊಂಡು ಮೀಡಿಯಾ ಬೆದರಿಕೆ ಬರ್ತಾ ಇದೆ. ಯಾವ ತರ ಬೆದರಿಕೆ ಅಂದ್ರೆ ನಾವು ನಿಮ್ಮ ಡೀಲರ್ಶಿಪ್ ಕ್ಯಾನ್ಸಲ್ ಮಾಡ್ತೀವಿ, ನಿಮ್ಗೆ ಯಾವ್ದೇ ಮೆಟೀರಿಯಲ್ ಕೊಡೋದಿಲ್ಲ, ನಿಮ್ ಹಳೆ ಫೈಲ್ಗಳನ್ನೀಗ ಪೆಂಡಿಂಗ್ ಇಡ್ತೀವಿ, ನಿಮ್ಗೆ ದುಡ್ಡು ಬರ್ದಿದಂಗ್ ಮಾಡ್ತೀವಿ, ಮತ್ತೆ ಜೀವ ಭಯ ತರ್ತಕ್ಕಂತ ಕರೆಗಳು ಕೂಡ ಬರಕ್ ಶುರುವಾಗಿದೆ. ಮೀಡಿಯಾ ಮುಂದೆ ಹೋಗ್ಬೇಡಿ, ಮೀಡಿಯಾ ಮಾತನಾಡಬೇಡಿ, ದಾಖಲೆಗಳನ್ನು ಕೊಡಬೇಡಿ ಅಂತ ಕಂಪನಿಯವರಿಗೆ ಸರ್ ಮೊನ್ನೆಯಿಂದ ಫೋನ್ಗಳು ಶುರುವಾಗಿದೆ. ನಾವು ಮಿನಿಸ್ಟರ್ಗೆ 8.5% ಕೊಟ್ಟಿಲ್ಲ ಅಂತಂತ ಲೆಟರ್ಗಳನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ನೋ ಪ್ರಾಬ್ಲಮ್ ಸರ್, ಇವರು ಆ ರೀತಿ ಲೆಟರ್ ಕೊಡೋದಾದ್ರೆ ನಮ್ಮ ಹತ್ರ ಏನ್ ಹಿಡಿದಿದ್ದಾರೆ ಅಷ್ಟು ದುಡ್ಡ ನಮ್ಗೆ ವಾಪಸ್ ಕೊಟ್ಬಿಡ್ಲಿ. ಈ ವಿಚಾರವನ್ನು ವಿರೋಧ ಪಕ್ಷದವ್ರಿಗೆ ಯಾರಿಗಾದ್ರೂ ಕೊಟ್ರ? ಇಲ್ಲ ಸರ್, ನಾವು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀವಿ, ಇದುವರೆಗೆ ವಿರೋಧ ಪಕ್ಷದವ್ರಿಗೆ ನಾವು ಕೊಟ್ಟಿಲ್ಲ ಸರ್. FPO ವಿಚಾರವಾಗಿ ನಾವು ಸಿದ್ದರಾಮಯ್ಯನವರು ಕೊಟ್ಟಿದ್ವಿ. ಆದ್ರೆ ಇದೇ FPO ವಿಚಾರನೀಗ ಸರ್ ನಮ್ಮ ಚಾಮರಾಜನಗರ ಉಸ್ತುವಾರಿ ಸಚಿವರಾದಂತ ಸೋಮಣ್ಣವ್ರಿಗೂ ಕೊಟ್ಟಿದ್ವಿ. ಮಿನಿಸ್ಟರ್ಗೆ ಯಾವಾಗ ಅಲ್ಲ ಸಿಎಂಗೆ ಯಾವಾಗ ಕೊಟ್ಟಿದ್ವಿ ಸರ್? ಸಿಎಂಗೆ ನಾವು ಫೆಬ್ರವರಿನಲ್ಲೇ ಕೊಟ್ಟಿದ್ವಿ. ಫೆಬ್ರವರಿಲಿ ಕೊಟ್ಟಿರೋದು? ಹೌದು ಸರ್. ಅವತ್ತಿಂದ ಇವತ್ತವರೆಗೂ ರಿಯಾಕ್ಷನ್ ಇಲ್ಲ ಸರ್. ಉಸ್ತುವಾರಿ ಸಚಿವರಾದಂತ ಸೋಮಣ್ಣವ್ರಿಗೂ ಕೂಡ ನಾವು ಫೆಬ್ರವರಿನಲ್ಲೇ ಲೆಟರ್ ನಾವು ಇಲ್ಲಿ, ಯಾಕೆಂದ್ರೆ ಮುಖ್ಯಮಂತ್ರಿಗಳನ್ನ ಜಾಸ್ತಿ ಕಾರ್ಯಕ್ರಮಗಳಲ್ಲೇ ನೋಡ್ತಾ ಇರ್ತೀವಿ. ಆಮೇಲೆ ಏನು ಆ ಸಚಿವರನ್ನು ಹೋಗ್ಲಿದ್ದು, ಆ ಸಚಿವರುಗಳು ಮುಖ್ಯಮಂತ್ರಿಗಳನ್ನ ಹೋಗ್ಲಿದ್ದು, ತಾಯಿ ಕರಳು ಅದು ಇದು ಅಂತೆಲ್ಲ ಹೊಗಳ್ತಾ ಇರ್ತಾರಲ್ಲ, ನಮಗೂ ನಗು ಬರ್ತಾ ಇರುತ್ತೆ. ಯಾಕೆಂದ್ರೆ ಇಷ್ಟೆಲ್ಲ ಆರೋಪಗಳಿದ್ದಂತ ಸಂದರ್ಭದಲ್ಲಿ ಅದನ್ನ ತನಿಖೆ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಸಾಕು ರಾಯಚೂರಿನಲ್ಲಿ 4 ಜನ ಬೇರೆ ಸಾಯ್ತಿದ್ದಾರೆ, ಕಲುಷಿತ ನೀರನ್ನ ಕುಡ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇವ್ರಿಗೆಲ್ರಿಗೂ ಬರೀ ರಾಜಕಾರಣ ಮಾತ್ರ ಇಂಪಾರ್ಟೆಂಟು. ಜನರಿಗೆ ಎಲ್ಲಿ ತೊಂದರೆ ಆಗ್ತಾ ಇದೆ, ರೈತರಿಗೆ ಎಲ್ಲಿ ಸುಮ್ಮನೆ ಹೇಳ್ಕೊಳ್ತಾರೆ ಸರ್, ರೈತರ ಬೆಂಬಲಕ್ಕಿದೆ, ರೈತರ ಬೆನ್ನೆಲುಬಾಗಿದೆ ನಮ್ಮ ಸರ್ಕಾರ ಅಂತ. ಯಾವ ಪುರುಷಾರ್ಥ ಕೇಳ್ಕೊಳ್ತಾ ಇದ್ದಾರೆ ಅಂತ ಇಂಥ ಇನ್ಸಿಡೆಂಟ್ಗಳನ್ನ ನೋಡ್ಬಿಟ್ರೆ ನಮ್ಗೆ. ಸರ್ ನಾನಿವತ್ತು ರಾಜ್ಯದ ಜನತೆ ಮುಂದೆ 2 ವಿಚಾರ ಇಡಕ್ ಬಂದಿದ್ದೀನಿ ಸರ್. ಮೊದಲನೇದು, ಇವತ್ತು ನಾನು ಏನು ಭ್ರಷ್ಟಾಚಾರದ ವಿರುದ್ಧ ಆರೋಪ ಮಾಡ್ತಾ ಇದ್ದೀನಿ. ನನಗೆ ನಿಮ್ಮೆಲ್ಲರ ರಕ್ಷಣೆ ಬೇಕಿದೆ, ನನಗೆ ಭಯ ಇದೆ, ನನಗೆ ನಿಮ್ಮೆಲ್ಲರ ರಕ್ಷಣೆ ಬೇಕಾಗಿದೆ. ಎರಡನೇದು, ಇಡೀ ವರ್ಲ್ಡ್ಗೆನೆ ನಾವು ಸಾಫ್ಟ್ವೇರ್ ಕೊಡ್ತಕ್ಕಂಥ ಜನ. ಆದ್ರೆ ಅಗ್ರಿಕಲ್ಚರ್ ಮಾಡಿದ್ರೆ ಸಿರಿಕಲ್ಚರ್ ಆರ್ಟಿಕಲ್ಚರ್ NOC, ಆರ್ಟಿಕಲ್ಚರ್ ಮಾಡಿದ್ರೆ ಸಿರಿಕಲ್ಚರ್ ಅಗ್ರಿಕಲ್ಚರ್ NOC, ಈ ತರ ಅಲ್ದಾಡೋ ಅಂತ ಪರಿಸ್ಥಿತಿ ಕೊಟ್ಟಿದ್ದಾರೆ. ಒಂದೇ ಒಂದು ಸಾಫ್ಟ್ವೇರ್ ಅಲ್ಲಿ ಎಲ್ಲವನ್ನ ಅಪ್ಡೇಟ್ ಮಾಡ್ತಕ್ಕಂಥ ಫೆಸಿಲಿಟೀಸ್ಗೆ ಇವ್ರು ಇನ್ನೂ ಅಪ್ಡೇಟೇ ಆಗಿಲ್ಲ. ಸಾಫ್ಟ್ವೇರ್ ಅಲ್ಲಿ ಇವರು ಅಪ್ಡೇಟ್ ಆಗಿ ಸರ್ ರೈತನ ಖಾತೆಗೆ ನೇರವಾಗಿ ಹಣವನ್ನ ಜಮಾ ಮಾಡಕ್ಕಾದ್ರೆ ಆಗ ಈ ಪರ್ಸೆಂಟೇಜ್ ವ್ಯವಹಾರನೇ ಇರೋದಿಲ್ಲ ಸರ್. ನಾವು ಉಪಕರಣವನ್ನ ಮಾರ್ತೀವಿ, ರೈತ ತಗೋತಾನೆ, ನಾವು ಬಿಲ್ ಕೊಟ್ಟ ಮೇಲೆ ಅವನ ಅಕೌಂಟ್ ಬರುತ್ತೆ ಅದು.
ಸುತ್ತಮುತ್ತ ಇರ್ತಕ್ಕಂಥ 4-5 ಸ್ಟೇಟ್ಗಳಲ್ಲಿ ವರ್ಷದ ಪೂರ ಅಂದ್ರೆ 12 ತಿಂಗಳು ಕೂಡ ವರ್ಕ್ ಆರ್ಡರ್ ಕೊಡ್ತಾರೆ. 12 ತಿಂಗಳು ಕೂಡ ರೈತರು ಉಪಕರಣವನ್ನ ಪರ್ಚೇಸ್ ಮಾಡಬಹುದು, ಸಬ್ಸಿಡಿಯನ್ನ ತಗೋಬಹುದು. ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ಬರೀ 2 ತಿಂಗಳು ಮಾತ್ರ ಕೊಡ್ತಾರೆ. ಆ ಹರಿಬರಿನಲ್ಲಿ ಏನೇನಾಗುತ್ತೆ ಫಾಸ್ಟ್ ಆಗೆಲ್ಲ ಮಾಡಿ ಏನೇನೋ ಅಲ್ಲಿ ಮಿಸ್ಯೂಸ್ ಮಾಡಬಹುದು, ಎಲ್ಲವನ್ನು ಮಾಡ್ತಕ್ಕಂಥ ಕೆಲಸವನ್ನ ಇವ್ರು ಮಾಡ್ತಾರೆ. ಅಲ್ಲ, ಈ ವಿಚಾರಗಳು ನಿಮ್ಮ ಆ ಕ್ಷೇತ್ರದ ಎಂಪಿಗಾಗಿರ್ಬೋದು ಅಥವಾ ಅಲ್ಲಿನ ಶಾಸಕರಿಗೆ ಯಾರಿಗೂ ಗೊತ್ತಿಲ್ವಾ ಸರ್? ನಾವು ಅವರು ಸೈಲೆಂಟ್ ಆಗ್ಬಿಟ್ಟಿದಾರ ಸರ್. ನಮ್ಮ ಕ್ಷೇತ್ರದ MP ಶ್ರೀನಿವಾಸ್ ಪ್ರಸಾದ್ ಅವರು ಹೌದು, ನಗರದಲ್ಲಿ ಅವ್ರ ಮುಖ ನೋಡಿ ನಾವು ತುಂಬಾ ವರ್ಷ ಆಯ್ತು. ಆರೋಪ ಇದೆ, ಚೆನ್ನಾಗಿ ಕೇಳಿಸ್ತಾ ಇದೆ. ನಾವು ಅವ್ರ ಮುಖಾನೇ ನೋಡಿಲ್ಲ ಸರ್. ಚಾಮರಾಜನಗರದಲ್ಲಿ MP ಅವ್ರ ಮುಖಾನೇ ನಾವು ನೋಡಿಲ್ಲ. ಇನ್ನು ಈಗಿರ್ತಕ್ಕಂಥ ಶಾಸಕರುಗಳು ಅವ್ರು ಯಾರಿಗೂ ಅಷ್ಟೊಂದು ಬಂದು ಇಲ್ಲಿ ಕೇಳಿ ಮಾಡಿ ನಮಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ಅವ್ರಿಗಿಲ್ಲ ಸರ್. ಸರ್, ಒಂದು ಸಣ್ಣದು ನಾನು ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ ಸರ್. ಇವತ್ತು ಇವರು ಫೆಬ್ರವರಿಗೆ ನಮ್ಗೆ ವರ್ಕ್ ಆರ್ಡರ್ ಕೊಡ್ತೀವಿ, ಮಾರ್ಚ್ ಏಪ್ರಿಲ್ ಅಲ್ಲಿ ನೀವು ಕೆಲಸ ಮಾಡಿ ಅಂತಾರೆ. ನಾನು ಮೇನಲ್ಲಿ ಮುಂಗಾರು ಬೆಳೆ ಯಾವ್ದೋ ಒಂದು ಬೆಳೆ ಹಾಕಿರ್ತೀನಿ, ಫೆಬ್ರವರಿನಲ್ಲಿ ನೀವು ಕ್ರಾಪ್ ತೋರಿಸಿ ಇಲ್ಲದೆ ಇದ್ರೆ ಬಿಲ್ ಮಾಡಲ್ಲ ಅಂತಾರೆ. ಇವ್ರು ವರ್ಕ್ ಆರ್ಡರ್ ಕೊಡೋದು ಯಾವಾಗ, ನಾವು ಮಾಡಿರೋದು ಯಾವಾಗ? ಆ ಟೈಮಲ್ಲಿ ಮುಂಗಾರು ಬೆಳೆ ಕ್ರಾಪ್ ನ ಬೇಸಿಗೆನಲ್ಲಿ ಹೆಂಗ್ ತೋರ್ಸಕ್ಕಾಗುತ್ತೆ ಸರ್? ನಮ್ಗೆ ಈ ನೆನಪಾಗ್ತಿರೋದು ಒಂದು 8.5% ಇಷ್ಟೊಂದು ಕ್ಲಿಯರ್ ಕಟ್ ಆಗಿ ಒಂದು ಭ್ರಷ್ಟಾಚಾರ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆಯಲ್ಲ. 1% ಸರ್, ಮೊನ್ನೆ ಪಂಜಾಬ್ನಲ್ಲಿ 1% ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರನ್ನ ಆ ಕ್ಷಣಕ್ಕೆ ಅಲ್ಲಿನ CM ತನಿಖೆಗೊಳಪಡಿಸಿ ಕಿತ್ತು ಬಿಸಾಕ್ತಾರೆ. ಅಂತ CM ನಮ್ಮ ರಾಜ್ಯಕ್ಕೆ ಯಾವಾಗ ಬರ್ತಾರೆ ಅಂತ ಅವತ್ತೊಂದು ಅಭಿಯಾನನೇ ಶುರುವಾಗಿತ್ತು. ನಾವು ಕೂಡ ತೋರಿಸಿದ್ವಿ, ಫಸ್ಟ್ ಬ್ರೇಕ್ ಮಾಡಿದ್ವಿ ನಾವು ಆ ಸುದ್ದಿಯನ್ನ. ಇಂಥ ಮುಖ್ಯಮಂತ್ರಿಗಳು ಬೇಕು ಅಂತ, ಅಂತ ಬದ್ಧತೆ ಇರೋರು ಬೇಕು ಅಂತ. ಮೋಸ್ಟ್ ಪ್ರಾಬಬ್ಲಿ ಇಂಥದಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ ಪಂಜಾಬ್ನ ಮುಖ್ಯಮಂತ್ರಿನೋ ಅಥವಾ ದೆಹಲಿ ಮುಖ್ಯಮಂತ್ರಿನೋ ಬರಬೇಕು ಅಂತ ಕಾಣಿಸುತ್ತೆ ನಮ್ಮ ರಾಜ್ಯಕ್ಕೆ. ಹೌದು ಸರ್. ಇವತ್ತು ಇವರೆಲ್ಲ ಆ ಮಿನಿಸ್ಟರ್ಗಳಿಗೋ ಇನ್ನೊಬ್ಬರಿಗೋ ಎದುರ್ಕೊಂಡೋ ಅಥವಾ ಇನ್ಯಾವುದೋ ಭಯದಿಂದಾನೋ ಅವ್ರ ಮೇಲೆ ಕ್ರಮ ವಹಿಸದೆ ಕೂತಿದ್ದಾರೆ. ಇವತ್ತು ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರ ಮೇಲೆ ಒಂದು ಟಿವಿ ಆರೋಪ ಮಾಡ್ತು. ಆರೋಪ ಮಾಡಿದ ತಕ್ಷಣ ಎಲ್ಲ ಒಟ್ಟಾಗಿ ಸೇರಿದ್ವಿ, ಅವ್ರನ್ನ ಕೆಳಗಿಳಿಸಿದ್ವಿ, HR ಬಸವರಾಜಪ್ಪನವ್ರಿಗೆ ಅಧಿಕಾರ ಕೊಟ್ವಿ. ಈಗ ತನಿಖೆ ಆಗ್ಲಿ, ನಾವು ಅವ್ರು ಮಾಡಿದ್ದಾರೆ ಭ್ರಷ್ಟಾಚಾರನ ಅಂತ ಹೇಳ್ತಾ ಇಲ್ಲ, ಆದ್ರೆ ತನಿಖೆ ಆಗ್ಲಿ. ಅವರು ನಿರಪರಾಧಿ ಅಂತ ಗೊತ್ತಾದ ಮತ್ತೆ ಬರ್ತಾರೆ. ಅದೇ ರೀತಿ ಮುನಿರತ್ನ ಅವ್ರ ಮೇಲೆ ಆರೋಪ ಬಂದಿದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಕೆಳಗಡೆ ಇಳಿಸಿ ಅಧಿಕಾರದಿಂದ ನೀವು ಅದನ್ನ ತನಿಖೆ ಮಾಡಿ. ರೆಸ್ಪಾನ್ಸೇ ಮಾಡಿಲ್ಲ, ಕೆಳಗಿಳಿಸೋದು ಹೋಗ್ಲಿ ಸರ್. ರೆಸ್ಪಾನ್ಸ್ ಅದು ನೀವು ನಾ ಕಾನೆ ದೂಂಗ ಅಂತ ಹೇಳ್ತಾರೆ ಎಲ್ಲೇ ಹೋದ್ರು ಕೂಡ ಪ್ರಧಾನಮಂತ್ರಿಗಳು. ಯಾಕಂದ್ರೆ ಅವರು ಅದೇ ರೀತಿಯಾಗಿ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಹೇಳ್ತಾರೆ ಭ್ರಷ್ಟಾಚಾರ ರಹಿತವಾಗಿ ಆಡಳಿತವನ್ನ ಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರ ಪಕ್ಷದ ಒಬ್ಬ ಮಿನಿಸ್ಟರ್ ಮೇಲೆ ಈ ರೀತಿಯಾಗಿ ಆರೋಪ ಬರ್ತಾ ಇರುವಂತ ಸಂದರ್ಭದಲ್ಲಿ ಅವ್ರಿಗೆ ಏನಾದ್ರು ಪತ್ರ ಬರೀಲಿಕ್ಕೆ ಮುಂದಾಗ್ತಾರೆ? ಬರೀರಿ ಸರ್. ನಾವು ಪತ್ರ ಬರ್ದಿದ್ದೀವಿ ಸರ್, ಅವ್ರಿಗೂ ಬರ್ದಿದ್ದೀವಿ. ಈಗ ನಾವೇನಂತಂದ್ರೆ ನೆಕ್ಸ್ಟ್ ಇದರಲ್ಲಿ ಸರ್ ನಾವು ನಮ್ಮ ಹತ್ರ ಇನ್ನೇನೇನು ಸಾಕ್ಷಿಗಳಿದೆ ಅದನ್ನ ಎಲ್ಲಾ ಮೀಡಿಯಾದ ಮುಂದೆ ರಿಲೀಸ್ ಮಾಡಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಈ ನಿಟ್ಟಿನಲ್ಲಿ ಮಾಡಬೇಕಾಗಿದೆ. ಇವತ್ತು ನಮಗೇನು ಬೆದರಿಕೆ ಇದೆ, ಇನ್ನು ಮುಂದೆ ನಮ್ಗೆ ಏನೇ ತೊಂದರೆ ಆದ್ರೂ ಸರ್ ಈ ಮುನಿರತ್ನ ಅವರೇ ಕಾರಣ ಸರ್. ನಾನು ಇಡೀ ಕರ್ನಾಟಕದ ಜನತೆ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ, ಏನು ಇವತ್ತು ಸಂತೋಷ್ ಪಾಟೀಲ್ ಸತ್ತೋದ್ರು ಅಂತ ಪರಿಸ್ಥಿತಿ ನನಗೆ ಬರಬಾರ್ದು. ಅಂತಂದ್ರೆ ಈ ಜನ ಏನು ಯುವಕರಿದ್ದಾರೆ ಇವರು ನಮಗೆ ಸಪೋರ್ಟ್ ಮಾಡಬೇಕು. ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ಇವರು ಕೈ ಜೋಡಿಸ್ಬೇಕು ಸರ್. ಇಲ್ಲ ಅಂತಂದ್ರೆ ಯಾವ ರೀತಿ ಹಂಗಾದ್ರೆ ನಾನು ಒಬ್ಬ ಮಾತ್ರ ದನಿ ಎತ್ತ ಕೂತ್ಕೊಂಡ್ರೆ? ಒಬ್ರು ಸೈಂಟಿಸ್ಟ್ ಆಗಿದ್ದಂತವ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಪಾಟೀಲ್ ರೀತಿಯಾದಂತ ನಿರ್ಧಾರವನ್ನ ಮಾತ್ರ ದಯವಿಟ್ಟು ತೆಗೆದುಕೊಳ್ಬೇಡಿ. ಇಲ್ಲಿ ಮೇನ್ ಆಗಿ ರಾಜ್ಯ ಜನಕ್ಕೂ ಕೂಡ ಇದು ಗೊತ್ತಾಗಬೇಕು. ಮತ್ತು ಒಂದ್ ಕಡೆ ಯಾರ್ಯಾರು ಭ್ರಷ್ಟಾಚಾರಿಗಳಿದ್ದಾರೆ, ನೀವು ಮಾಡ್ತಾ ಇರುವಂತ ಆರೋಪ ನಿಜ ಆಗಿದ್ದಾರೆ, ಯಾರ್ಯಾರು ಭ್ರಷ್ಟಾಚಾರಿಗಳಿದ್ದಾರೆ ರಾಜ್ಯ ಸರ್ಕಾರ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು. ಇದಕ್ಕೆ ವಿರೋಧ ಪಕ್ಷದವರ ಸಹಾಯ ಪಡ್ಕೊಳ್ಳಿ ಸರ್. ಅವರು ಮೊನ್ನೆ ಎಲ್ಲ ಒಂದು ಬೈರತಿ ಬಸವರಾಜ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಧ್ವನಿ ಎತ್ತಿದ್ರು, ಈಶ್ವರಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿಯನ್ನ ಎತ್ತಿದ್ರು. ಈ ವಿಚಾರ ಯಾಕೆ ಇನ್ನೂ ಗೊತ್ತಾಗಿಲ್ಲ ಅನ್ನೋದೇ ನನಗೂ ಕೂಡ ಗೊಂದಲ, ಸಿದ್ದರಾಮಯ್ಯನವ್ರಿಗೆ ಅಥವಾ DK ಶಿವಕುಮಾರ್ ಅವ್ರಿಗೆ. ಸರ್ ಎಲ್ಲರಿಗೂ ಗೊತ್ತಾಗಿದೆ ಸರ್, ಎಲ್ಲರನ್ನೂ ಪರ್ಸನಲ್ ಆಗಿ ನಾವು ಭೇಟಿ ಮಾಡಿ ಕೊಟ್ಟಿಲ್ಲ. ನಿಮ್ ಮುಖಾಂತರ ಇಡೀ ರಾಜ್ಯದ ಜನತೆಗೆ ತಲುಪಿದೆ ಸರ್ ವಿಚಾರ. ಎಲ್ಲಾ ವಾಟ್ಸ್ಆಪ್ ಗ್ರೂಪ್ಗಳಲ್ಲೂ ಹೊರದಾಡ್ತಾ ಇದೆ ಏನಾಗಿದೆ ಅಂತಕ್ಕಂಥದ್ದು. ಇವತ್ತು 8.5% ತಗೊಂಡಿರೋದು ಸತ್ಯ ಸರ್, ಅದ್ರಲ್ಲೇನು ಯಾವುದೇ ರೀತಿಯಾದ ಒಂದು ಮುಚ್ಚುಮರೆ ಏನೂ ಇಲ್ಲ. ನಾನು ಹೇಳೋದು ಇವರು ನ್ಯಾಯಾಂಗ ತನಿಖೆಗೆ ಒಳಪಡಿಸಿದ್ರೆ ಆ 8.5% ಕಂಪನಿಯಿಂದ ಎಲ್ಲಿ ಕಟ್ಟಾಯ್ತು, ಅದು ಎಲ್ಲಿಂದ ಎಲ್ಲಿಗೆ ಹೋಗಿದೆ? ಮೋದಿ ಅವರು ಹೇಳ್ತಾರೆ ನಾವು ಡಿಜಿಟಲ್ ಇಂಡಿಯಾ ಮಾಡ್ತಾ ಇದೀವಿ ಅಂತ. ಈ ಡಿಜಿಟಲ್ ಇಂಡಿಯಾದಲ್ಲಿ ದುಡ್ಡು ಎಲ್ಲ ಟ್ರಾನ್ಸ್ಫರ್ ಆಗಿದೆ ಅಂತ ಕಂಡುಹಿಡಿಯೋದು ಕಷ್ಟನಾ ಸರ್? ಯಾವತ್ತಿದ್ರು ಅವ್ರು ಗೊತ್ತಾಗುತ್ತೆ. ಆದ್ರೆ ಮುಖ್ಯಮಂತ್ರಿಗಳು ಯಾಕೆ ನ್ಯಾಯಾಂಗ ತನಿಖೆಗೆ ಆದೇಶನೇ ಮಾಡ್ತಾ ಇಲ್ಲ? ನಾವು ಮಾಡಿದೀವಿ ಅಥವಾ ಅವ್ರು ಸುಳ್ಳು ಅಂತಲಾರು ಹೇಳಿ ಸರ್, ಮುಖ್ಯಮಂತ್ರಿಗಳು ಇದು ಸುಳ್ಳು ಸಾರಾ ಸಟ್ಟಾಗಿ ತಳ್ಳಾಕ್ಲಿ. ನಮ್ಗೆ ಏನ್ ನೈತಿಕತೆ ಪ್ರಶ್ನೆ ಸರ್, ನಿಜವಾಗ್ಲು ಈ ಸರ್ಕಾರಕ್ಕೆ ನೈತಿಕತೆ ಪ್ರಶ್ನೆ ಎದ್ದೇಳ್ತಾ ಇದೆ. ಇದಕ್ಕೆ ಉತ್ತರ ಕೊಡಲ್ಲ ಅಂದ್ರೆ ಯಪ್ಪ ಮುಖ್ಯಮಂತ್ರಿಗಳು ಎಲ್ಲಿದೀವಿ ನಾವು ಅಂತ. ಹಾಗಾದ್ರೆ ಇಂಥ ಆರೋಪಗಳನ್ನ ಫೇಸ್ ಮಾಡ್ಕೊಂಡು ಮುಖ್ಯಮಂತ್ರಿಗಳು ಇನ್ನೂ ಕೂಡ ಒಂದು ತನಿಖೆಗೂ ಒಳಪಡಿಸ್ತಲೇ ನಿಮ್ಗೂ ಉತ್ತರ ಕೊಡದಲ್ಲಿ ನಿಜಾನ ಸುಳ್ಳ ಅಟ್ಲೀಸ್ಟ್ ಒಂದು ಭರವಸೆನಾದ್ರೂ ಕೊಡ್ಬೇಕಲ್ಲ.
ತನಿಖೆ ಮಾಡಿಸ್ತೀವಿ ಅಂತ ಏನೂ ಕೊಡ್ತಾ ಇಲ್ಲ ಸರ್. ಸರ್, ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಮತ್ತೆ ಮುನಿರತ್ನ ಅವ್ರಿಗೆ ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ, ನಾನು ಎಡಿ ಅಲ್ಲ. ಸಂತೋಷ್ ಪಾಟೀಲ್ ನೀವು ಹೆಂಗ್ ಗೊತ್ತಾ ಗುರುಪ್ರಸಾದ್ ಅವ್ರೆ, ಈ ಚಡ್ಡಿ ವಿಚಾರ ಕೇಳಿ ಅಥವಾ ಇನ್ಯಾವುದೋ ಸಿದ್ದರಾಮಯ್ಯನವ್ರು ಏನಾದ್ರು ಅಂದ್ರು ಅನ್ನುವ ವಿಚಾರ ಕೇಳಿ, ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಿಂದುತ್ವದ ವಿಚಾರ ಕೇಳಿ ಪಟ್ಟಂತ ರಿಯಾಕ್ಷನ್ ಬಂದ್ಬಿಡುತ್ತೆ. ಅಲ್ಲಿ ಏನಾದ್ರೂ ಗಲಾಟೆ ದೊಂಬಿ ಎದ್ದೇಳುವಂತ ಸಂದರ್ಭದಲ್ಲಿ ರಿಯಾಕ್ಷನ್ ಬರ್ತವೆ. ಇಂಥ ವಿಚಾರ ಭ್ರಷ್ಟಾಚಾರ ಅಂದ್ರೆ ಹಿಂಗ್ ಮೂಗ್ ತಿರ್ಕೊಂಡು ಹೋಗ್ಬಿಡ್ತಾರೆ ಅಂತ ಕಾಣಿಸುತ್ತೆ. ಅಂತ ಪರಿಸ್ಥಿತಿ ಅಂತ ಕಾಣಿಸುತ್ತೆ ನಮ್ಮ ರಾಜ್ಯದಲ್ಲಿ. ಸರ್, ಇವತ್ತು ಹೋರಾಟಕ್ಕೆ ಬೆಲೆ ಇಲ್ಲ ಸರ್. ಯಾರ್ಯಾರು ನಮ್ಮ ಅಕ್ರಮಗಳ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ ಅವ್ರನ್ನ ಯಾವ ರೀತಿ ಮಟ್ಟ ಹಾಕ್ಬೇಕು ಅಂತಂತ ಆಫ್ ದಿ ರೆಕಾರ್ಡ್ ಮಾತಾಡ್ಸ್ಬೇಕಾದ್ರು ಒಂದು ಹೇಳ್ತಾ ಇದ್ರಿ, ಒಂದು ಬೆದರಿಕೆ ಹೆಂಗೆಲ್ಲ ಬರ್ತಾ ಇದೆ ಅಂತ. ಅದು ಅವ್ರ ತಮ್ಮ ಇವ್ರ ತಮ್ಮ ಅಂತೇನೋ ಹೇಳ್ತಾ ಬೆದರಿಕೆ ಬರ್ತದೆ, ಅದೊಂದು ಹೇಳ್ಬಿಡಿ ಸರ್. ಸರ್, ಏನಾಗಿದೆ, ನಾವು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಾಯ್ತು ಸರ್. ಕೊಟ್ಟಾದ್ಮೇಲೆ ಕೆಲವರು ಹಿತೈಷಿಗಳು ಬೆಂಗಳೂರಿರೋರು ನಮಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ, ಏನಪ್ಪಾ ಗುರುಪ್ರಸಾದ್ ನೀನ್ ಯಾಕೆ ಅವ್ರ ಮೇಲೆ ಆರೋಪ ಮಾಡಕ್ ಹೋಗ್ತೀಯ ಅಂತ. ಇಲ್ಲಪ್ಪ, ನಮ್ಮ ಹತ್ರ ದಾಖಲಾತಿ ಇದೆ, ದಾಖಲಾತಿ ಇಟ್ಕೊಂಡೆ ನಾನು ಆರೋಪ ಮಾಡಿದ್ದೀನಿ. ಯಾವ ಮಿನಿಸ್ಟರ್ ಆದ್ರೇನು ಅಂತಂತ. ಮಿನಿಸ್ಟರ್ ಅಲ್ಲ ಕಣಪ್ಪ, ಮಿನಿಸ್ಟರ್ ತಮ್ಮ ಬಹಳ ದೊಡ್ಡ ರೌಡಿ, ನೀವು ಅವ್ರ ಬಗ್ಗೆ ಎಚ್ಚರಿಕೆಯಿಂದ ಇರ್ಬೇಕಾಗ್ತದೆ. ಈ ತರ ಎಲ್ಲ ನಮ್ಮನ್ನ ಬೆದರಿಸೋ ತಂತ್ರಗಳನ್ನ ಮಾಡ್ತಾ ಇದ್ದಾರೆ ಸರ್. ಜೀವ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ನಾನು ಅದಕ್ಕೆಲ್ಲ ಎದುರ್ಕೊಳ್ಳೋದಿಲ್ಲ. ನಾನು ಸಹಾಯ ಅಂತ ಪರಿಸ್ಥಿತಿನ ಯಾವತ್ತೂ ತಂದ್ಕೊಳ್ಳೋದಿಲ್ಲ. ನಾನು ಆ ತರ ಏಡಿ ಅಲ್ಲ. ನನ್ಗೆ ಏನೇ ತೊಂದರೆ ಆದ್ರೂ ಸರ್ ಇವತ್ತು ಇವರೇ ಕಾರಣ. ಸೊ ಇವತ್ ನೀವು ಇಲ್ಲಿ ಮಾತಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಬೆದರಿಕೆ ಬರ್ತಾ ಇದೆ ಅಂದ್ರೆ, ನೀವ್ ಹೇಳ್ತಾ ಇದ್ರಿ 5,000 ಡೀಲರ್ಸ್ ಅಂತ. 5,000 ಡೀಲರ್ಸ್ ಗಳಿಗೂ ಒಂದೊಂದು ಮೆಸೇಜ್ ಹೋಗಿರುತ್ತಾಗಾದ್ರೆ ಬೆದರಿಕೆ. ಆ ಕಾರಣಕ್ಕೋಸ್ಕರನೇ ಈಗ ಒಗ್ಗಟ್ಟಿನಿಂದ ಹೊರಗೆ ಬರ್ಲಿಕ್ಕೆ ಎದುರ್ತಾ ಇದ್ದಾರೆ. ಯಾರು ಬರ್ತಾ ಇಲ್ಲ ಸರ್. ಇವತ್ತು ನಾನು ಒಬ್ಬ ದನಿ ಎತ್ತಿದ್ದೀನಿ ಸರ್. 5,000 ಜನ ಡೀಲರ್ಸ್ ಬೇಕಾದಷ್ಟು ಬಿಸ್ನೆಸ್ ಮಾಡಿದ್ದಾರೆ, ಅವ್ರವ್ರ ಸಂಸಾರವನ್ನ ಸಾಕೊಂಡಿದ್ದಾರೆ, ದುಡ್ಡು ಮಾಡಿದ್ದಾರೆ. ಯಾವನೋ ಒಬ್ಬ ಇವತ್ತು ದನಿ ಎತ್ತಿದ್ದಾನೆ, ಅವ್ನ ಪರವಾಗಿ ನಾವು ನಿಂತ್ಕೊಳ್ಳೋಣ ಅಂತ ತಂತಾ ಇಲ್ಲ. ಪರವಾಗಿಲ್ಲ ಸರ್, ಇವ್ರು ಬರದೇ ಇದ್ರು ಕನ್ನಡ ನಾಡಿನ ಯುವಕರು ಬರ್ತಾರೆ, ನನ್ನ ಸಪೋರ್ಟ್ ಆಗಿ ನಿಂತ್ಕೊಳ್ಳೋರು. ಅದಕ್ಕೆ ನಾವು ಇಷ್ಟೋ ತನಕನೂ ಮಾತನಾಡ್ಸ್ತಾ ಇದೀವಿ ನಿಮ್ಮನ್ನ. ನಾವ್ ನಿಂತಿದೀವಿ, ಉತ್ತರ ಕೊಡ್ಲಿ ಅಂತ ಈ ಕಾರ್ಯಕ್ರಮ ಶುರುವಾದಾಗಿಂದಲೂ ಕೂಡ ಪ್ರಯತ್ನ ಮಾಡ್ತಾ ಇದೀವಿ. ಇವತ್ತು ಮಾತ್ರ ಅಲ್ಲ, ಮೊನ್ನೆಯಿಂದಲೂ ಪ್ರಯತ್ನ ಮಾಡ್ತಾ ಇದೀವಿ. ರಿಯಾಕ್ಷನ್ಗೆ ಸಿಗ್ತಾ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ಗುರುಪ್ರಸಾದ್ ಅವರೇ, ನಿಮ್ಮ ಹೋರಾಟಕ್ಕೆ ನಾವಂತೂ ಸಾಥ್ ಕೊಟ್ಟಿದೀವಿ. ಇದು ನಿಜ ಆಗಿದ್ದರೆ ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡಿ ಹೇಳ್ತಾ ಇದೀವಿ. PMಗೂ ಕೂಡ ಪತ್ರ ಬರೆದಿದ್ದೀರಾ, CMಗೆ ಫೆಬ್ರವರಿಯಲ್ಲೇ ಹೇಳಿದ್ದೀರಾ, ವಿರೋಧ ಪಕ್ಷದ ನಾಯಕರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ನೋಡೋಣ ಯಾರ್ಯಾರು ಏನೇನ್ ಮಾತನಾಡ್ತಾರೆ ಅಂತ. ಮೇನ್ ಆಗಿ ನಮಗೆ ಬೇಕಾಗಿರುವಂತದ್ದು ಮುನಿರತ್ನ ರಿಯಾಕ್ಷನ್ ಏನ್ ಹೇಳ್ತಾರೆ ಅಂತ ನೋಡೋಣ. ಥ್ಯಾಂಕ್ ಯು ಸರ್, ಇಷ್ಟೋ ತನಕ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸರ್. ಸರ್, ಗಮನಿಸಿದ್ರಲ್ಲ ವೀಕ್ಷಕರೇ, ಈ ರಾಜ್ಯ ಸರ್ಕಾರ ಬೆಂತಡ್ಕೊಳ್ಳುತ್ತೆ. ಯಾವುದೇ ಭ್ರಷ್ಟಾಚಾರ ಆರೋಪ ಇಲ್ಲ, ಬರೀ ಸುಳ್ಳು. ದಾಖಲೆ ಕೊಡಿ ಅಂತ ಹೇಳ್ತಾ ಇದ್ರಲ್ಲ, ದಾಖಲೆ ಕೊಡ್ತಾ ಇದ್ದಾರೆ, ಮೆನ್ಷನ್ ಮಾಡ್ತಾ ಇದ್ದಾರೆ ರೆಸಿಪ್ಟ್ ಅಲ್ಲಿ. ಮಿನಿ 8.5% ಕಮಿಷನ್ ಅಂತ. ಅಂದ್ರೆ ಮಿನಿ ಅಂದ್ರೆ ಮಿನಿಸ್ಟರ್ ಅಂತ. ಯಾವ ನೈತಿಕತೆ ಇದೆ ಈ ಸರ್ಕಾರಕ್ಕೆ? ಒಂದು ತನಿಖೆ ನಡೆಸಲಿಕ್ಕೆ ಆಗೋದಿಲ್ವಾ? ಇನ್ನ ತೋಟಗಾರಿಕಾ ಸಚಿವರು ರಿಯಾಕ್ಷನ್ಗೆ ಸಿಗ್ತಾ ಇಲ್ಲ. ತೋಟಗಾರಿಕಾ ಸಚಿವ ಮುನಿರತ್ನ ಅವರನ್ನ ಸಂಪರ್ಕಿಸಲಿಕ್ಕೆ ನಿನ್ನೆಯಿಂದಲೂ ಕೂಡ ನ್ಯೂಸ್ 18 ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ಸಚಿವರು ಮಾತ್ರ ಕರೆ ಸ್ವೀಕರಿಸ್ತಾ ಇಲ್ಲ. ಹೂ ಅಂತಾನೂ ಹೇಳಂಗಿಲ್ಲ, ಹೂ ಅಂತಾನೂ ಹೇಳಂಗಿಲ್ಲ. ಫುಲ್ ಸೈಲೆಂಟು. ಮೌನ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರೆ. ಅದಾಗಾದ್ರೆ ಈ ಪ್ರಕರಣದಲ್ಲಿ ಆಗ್ತಾ ಇದೆಯಾ? ಮುನಿರತ್ನ ಅವರ ವಿಚಾರದಲ್ಲಿ ಈ ಆರೋಪದ ಬಗ್ಗೆ ಯಾವ ಪ್ರತಿಕ್ರಿಯೆ ಕೊಡ್ತಾರೆ ನೋಡೋಣ ಮುನಿರತ್ನ ಅವರು. ಇನ್ನ ಮುಖ್ಯಮಂತ್ರಿಗಳು ನೈತಿಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ, ಪಂಜಾಬ್ CM ಎಕ್ಸಾಂಪಲ್ ತಗೊಳ್ರಿ. 1% ಆರೋಪ ಬರ್ತಿದ್ದಂಗೆ ಆ ಆರೋಗ್ಯ ಸಚಿವರನ್ನ ಆ ಕ್ಷಣಕ್ಕೆ ಕಿತ್ತು ಬಿಸಾಕಿದ್ರು. 8.5% ಅಷ್ಟು ಆರೋಪ ಬರ್ತಾ ಇದೆ. ಅವ್ರು ಸರಿ ಇದ್ರೆ ರಾಜೀನಾಮೆ ಪಡ್ಕೊಂಡು ತನಿಖೆ ಮಾಡಿಸಿ, ಆಮೇಲೆ ಬೇಕಿದ್ರೆ ಕೊಡ್ಬೋದು ಅವ್ರಿಗೆ ಮಿನಿಸ್ಟರ್ಗಿರಿನ. ಈ ಕಾರಣಕ್ಕೋಸ್ಕರನೇ ಇಷ್ಟೊಂದು ಕಷ್ಟ ಪಡ್ಕೊಂಡು ಮಿನಿಸ್ಟರ್ಗಿರಿ ಪಡ್ಕೊಂಡಿದ್ದ ಮುನಿರತ್ನ ಅವರು. ನೋಡೋಣ ಏನ್ ಮಾಡುತ್ತೆ ರಾಜ್ಯ ಸರ್ಕಾರ ಅಂತ. ವೆಲ್ಕಮ್ ಬ್ಯಾಕ್. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಗುಂಡಿ ಬಿದ್ದ ಕೆಂಗೇರಿ ರಸ್ತೆಯಲ್ಲಿ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. ಗುಂಡಿ ಮುಚ್ಚಿಸ್ತಾ ಇದ್ದಾರೆ BBMP ಅಧಿಕಾರಿಗಳು. ಮಾಧ್ಯಮದಲ್ಲಿ ಬರೋವರೆಗೂ ಇವರು ಏನು ಮಾಡಲಾಗ್ತದೆ, ಸುಮ್ಮನೆ ಕೂತ್ಕೊಂಡಿರ್ತಾರೆ. ಮಾಧ್ಯಮದಲ್ಲಿ ತೋರಿಸ್ಬೇಕು, ಉಗಿಬೇಕು, ಅವಾಗ್ಲೇ ಹೋಗಿ ಸರಿ ಮಾಡೋದು ಇವರು. ಹೈಕೋರ್ಟ್ ಚಾಟಿ ಬೀಸಿದ್ರು ಕೂಡ ಎಚ್ಚೆತ್ಕೊಳ್ಳಲ್ಲ. ಸುದ್ದಿ ಪ್ರಸಾರ ಮಾಡಿತ್ತು ನ್ಯೂಸ್ 18. ಸುದ್ದಿ ಪ್ರಸಾರ ಆಗ್ತಿದ್ದ ಹಾಗೆ ಅಲರ್ಟ್ ಆದ್ರು BBMP ಅಧಿಕಾರಿಗಳು. JCB ತಂದು ಗುಂಡಿಯನ್ನ ಮುಚ್ತಾ ಇದ್ದಾರೆ ಅಧಿಕಾರಿಗಳು. ಓಡಾಡ್ಲಿಕ್ಕೆ ಆಗಲ್ಲ ಅಲ್ಲಿ. ಕಾರು ಲಾರಿ ಬಿಟ್ಬಿಡಿ, ಬೈಕ್ ನಲ್ಲಿ ಹೋಗ್ಬಿಟ್ರೆ ಸಾವನ್ನೇ ಎಕ್ಸ್ಪೆಕ್ಟ್ ಮಾಡ್ಬೇಕಾಗುತ್ತೆ ಆ ರೋಡಲ್ಲಿ. ನ್ಯೂಸ್ 18 ವರದಿ ಬೆನ್ನಲ್ಲೇ ಎಚ್ಚೆತ್ತಿದ್ದಾರೆ ಅಧಿಕಾರಿಗಳು. ಅಲ್ಲಿ ಈಗ ಗುಂಡಿ ಮುಚ್ಚಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಕೆಂಗೇರಿ ರಸ್ತೆಯಲ್ಲಿ. ಎಲ್ಲಾ ಕಡೆನೂ ಹಂಗೆ ಇದೆ ಪರಿಸ್ಥಿತಿ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಯಲ್ಲಿ ಗುಂಡಿ ಮುಚ್ಚಿಸುವಂತ ಕೆಲಸ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ. ಹೇಗಿತ್ತು ಗುಂಡಿಗಳು, ಸಾಲು ಸಾಲು ಗುಂಡಿಗಳು
ಈಗ ಹೇಗಾಗಿದೆ ನ್ಯೂಸ್ 18 ವರದಿ ಬಿತ್ತರ ಆದ ನಂತರ ಒಂದು ರೋಡಲ್ಲೇ 25-30 ಗುಂಡಿ ಇದಾವೆ. ಅದು ಜಸ್ಟ್ 10 ಮೀಟರ್ ಹೇಳ್ತಾ ಇರೋದು, 1 ಕಿಲೋಮೀಟರ್ ಅಲ್ಲ ನಾವು ಹೇಳ್ತಾ ಇರೋದು. 10 ಮೀಟರ್ 25-30 ಗುಂಡಿಗಳಿದಾವೆ. ಇದು ಕೆಂಗೇರಿ ರಸ್ತೆಯಲ್ಲಿ ಇರುವಂತ ಪರಿಸ್ಥಿತಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸವಿತಾ ಅಲ್ಲೊಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ರಾಜ್ಯದಲ್ಲಿ ಗುಂಡಿ ಗಂಡಾಂತರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇತ್ತ ಹೈಕೋರ್ಟ್ ಸಹ ಚಾಟಿ ಏಟ್ ಬೀಸ್ತಾ ಇದೆ ಬಿಬಿಎಂಪಿಗೆ. ಸದ್ಯ ನಾನು ಕೆಂಗೇರಿಗೆ ಮತ್ತೆ ನೈಸ್ ರೋಡ್ಗೆ ಜಂಕ್ಷನ್ ಅಲ್ಲಿ ಇದ್ದೀನಿ. ಸದ್ಯ ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ರಸ್ತೆ ಉದ್ದಕ್ಕೂ ಗುಂಡಿ ಹೆಂಗ್ ಬಿದ್ದಿದಾವಂತ. ಈಗ ಬಿಬಿಎಂಪಿ ಸಿಬ್ಬಂದಿಗಳಿಂದ ಗುಂಡಿ ಮುಚ್ಚುವ ಅಂದ್ರೆ ತೇಪೆ ಹಾಕುವ ಕಾರ್ಯ ನಡೀತಾ ಇದೆ. ನೋಡ್ಬೋದು ಯಾವ ರೀತಿಯಾಗಿ ವಾಹನಗಳ ಮೂವ್ಮೆಂಟ್ ಇದೆ, ಯಾವ ರೀತಿಯಾಗಿ ಸರ್ಕಸ್ ಮಾಡ್ಕೊಂಡು ಹೋಗ್ತಾವಂತ. ಬಿಬಿಎಂಪಿ ಮೊದಲ ಹಂತದ ಸರ್ವೆಯಲ್ಲಿ 9,000ಕ್ಕೂ ಹೆಚ್ಚು ಅಧಿಕ ರಸ್ತೆ ಗುಂಡಿಗಳು ಇದ್ದಾವಂತ ಲೀಸ್ಟ್ ಕೊಡುತ್ತೆ. ಅದರಲ್ಲಿ 9,000 ಗುಂಡಿಗಳನ್ನು ಸಹ ಮುಚ್ಚುತ್ತೆ. ಸೆಕೆಂಡ್ ರೌಂಡ್ ಅಂದರೆ ಎರಡನೇ ಹಂತದ ಸರ್ವೆಯಲ್ಲಿ 13,000ಕ್ಕೂ ಹೆಚ್ಚು ಅಧಿಕ ರಸ್ತೆ ಗುಂಡಿಗಳಿದ್ದಾವೆ. ಅದರಲ್ಲಿ 1,500ಕ್ಕೂ ಹೆಚ್ಚು ರಸ್ತೆ ಗುಂಡಿಗಳನ್ನು ಮುಚ್ಚುವುದನ್ನು ಬಾಕಿ ಉಳಿಸ್ಕೊಂಡಿದೆ. ಸದ್ಯ ಬಿಬಿಎಂಪಿ ತೇಪೆ ಹಾಕ್ತಾ ಅಂದರೆ ಮುಂದೆ ತೇಪೆ ಹಾಕ್ತಾ ಹೋಗುತ್ತೆ. ಹಿಂದೆ ರಸ್ತೆ ಗುಂಡಿಗಳು ಹೆಚ್ಚಾಗ್ತಾ ಇದ್ದಾವೆ. ಹೆಚ್ಚೆಚ್ಚವಾಗಿ ದಿನದಿಂದ ದಿನಕ್ಕೆ ರಸ್ತೆ ಗುಂಡಿಗಳು ಹೆಚ್ಚಾಗ್ತಾನೆ ಹೋಗ್ತಾ ಇದ್ದಾವೆ. ಜಸ್ಟ್ ಅಂದರೆ ಬೆಂಗಳೂರಿನ ಮಳೆಯಿಂದಾಗಿ ಬಹುತೇಕ ನೋಡ್ಬೋದು ನೀವು ಯಾವ ರೀತಿಯಾಗಿ ತೇಪೆ ಹಾಕೋ ಕಾರ್ಯ ಅಂದರೆ ವಿಫಲವಾಗ್ತಾ ಇದೆ. ಅಂದರೆ ಮಳೆಯಿಂದ ನಿರಂತರವಾಗಿ ರಸ್ತೆ ಗುಂಡಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾವೆ. ಇತ್ತ ಹೈಕೋರ್ಟ್ ಸಹ ಬಿಬಿಎಂಪಿಗೆ ಚಾಟಿ ಏಟ್ ಬೀಸಿದೆ. ಅಂದರೆ ಯಾವಾಗ ಎಷ್ಟಿದೆ ರಾಜ್ಯದ ರಾಜಧಾನಿಯಲ್ಲಿ ಎಷ್ಟು ರಸ್ತೆ ಗುಂಡಿಗಳಿದ್ದಾವೆ, ಯಾವಾಗ ಮುಚ್ಚುತ್ತೀರಾ, ಒಂದು ಅಂಕಿಅಂಶ ಆದರೂ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸದ್ಯ ಕೆಂಗೇರಿಯಲ್ಲಿ ಈ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಸದ್ಯ ಬಿಬಿಎಂಪಿ ಸ್ಥಳೀಯ ಸಿಬ್ಬಂದಿಗಳು ಬಂದು ರಸ್ತೆ ಗುಂಡಿಗೆ ಮುಚ್ಚುವ ಕಾರ್ಯ ಮಾಡ್ತಾ ಇದ್ದಾರೆ. ಅನಾಹುತಕ್ಕೂ ಮುನ್ನ ಬಿಬಿಎಂಪಿ ಎಚ್ಚೆತ್ತುಕೊಂಡು ಒಂದು ಈ ರಸ್ತೆ ಗುಂಡಿಯ ಸಮಸ್ಯೆಗೆ ಸಾಲ್ವ್ ಮಾಡಬೇಕನ್ನೋದು ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ರಿಜ್ವಾನ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಗಮನಿಸ್ತಾ ಇದ್ರಲ್ಲ, ಕೆಂಗೇರಿ ರಸ್ತೆಯಲ್ಲಿ ಅವ್ಯವಸ್ಥೆ ಯಾವ ರೀತಿಯಾಗಿತ್ತು ಅದನ್ನ ಸರಿಪಡಿಸುವಂತ ಕೆಲಸವನ್ನ ಬಿಬಿಎಂಪಿ ಅವರು ಮಾಡ್ತಾ ಇದ್ದಾರೆ. ಅದು ನ್ಯೂಸ್ 18 ನಲ್ಲಿ ವರದಿ ಬಿತ್ತರ ಆದ ನಂತರ ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಸಾವಿರಾರು ಕಡೆ ಗುಂಡಿಗಳಿದ್ದಾವೆ. ನೆಕ್ಸ್ಟ್ ಮುಂಗಾರು ಶುರುವಾಗಿದೆ ಆಲ್ರೆಡಿ. 6ನೇ ತಾರೀಕು ಒಳಗಡೆ ಎಲ್ಲಾ ರಸ್ತೆ ಗುಂಡಿಗಳನ್ನ ಮುಚ್ಚಿಬಿಡ್ತೀವಿ ಅಂತ ಹೇಳಿದ್ರು ಬಿಬಿಎಂಪಿಯ ನೂತನ ಕಮಿಷನರ್ ಆಗಿರುವಂತವ್ರು ತುಷಾರ್ ಗಿರಿನಾಥ್ ಅವರು. ಆದ್ರೆ ಎಲ್ಲಿ ಮುಚ್ಚಿದ್ದೀರಾ, ಹೇಗ್ ಮುಚ್ಚಿದ್ದೀರಾ? ವರದಿ ಬಿತ್ತರ ಆದಂತ ಸಂದರ್ಭದಲ್ಲಿ ಹೋಗ್ತೀರಾ, ಅಲ್ಲಿ ತೇಪೆ ಹಚ್ಚಿ ಬರ್ತೀರಾ. ಇನ್ನು ಉಳಿದಿರುವಂತ ಕಡೆ ಹೇಗಿದೆ ಪರಿಸ್ಥಿತಿ ನೋಡ್ಬೇಕು, ತಿರ್ಗಾಡ್ಬೇಕು. ಬಿಬಿಎಂಪಿ ಆಯುಕ್ತರು, ಬೆಂಗಳೂರಿನ ಸಚಿವರಿಗೆ ಹೇಳಂಗೆ ಇಲ್ಲ ಬಿಡಿ, ಪಾಪ ತುಂಬಾ ಬ್ಯುಸಿ ಇದ್ದಾರೆ, ಮಾತಿಗೂ ಸಿಗ್ತಾ ಇಲ್ಲ, ಕರೆ ಮಾಡಿದ್ರು ಸ್ವೀಕರಿಸ್ತಾ ಇಲ್ಲ, ಸಾಕಷ್ಟು ಆರೋಪಗಳು ಎದುರಾಗ್ತಾ ಇದೆ, ನೋ ರಿಯಾಕ್ಷನ್ಗಳು. ಆ ರೀತಿಯಾಗಿದ್ದಾರೆ ನಮ್ಮ ಬೆಂಗಳೂರಿನಲ್ಲಿರುವಂತ ಸಚಿವರು. ಬೆಂಗಳೂರಿನ ನಗರಾಭಿವೃದ್ಧಿ ಬೇಡ ನಮ್ಮ ಮುಖ್ಯಮಂತ್ರಿಗಳ ಕೈಲಿದೆ, ಫುಲ್ ಬ್ಯುಸಿ ಪಾಪ ಮುಖ್ಯಮಂತ್ರಿಗಳು, ಓಡಾಡ್ಬೇಕಲ್ಲ, ಎಲೆಕ್ಷನ್ ಬೇರೆ ನಡೀತಾ ಇದೆ. ಬಟ್ ಬೆಂಗಳೂರಿಗರ ಪಾಡಿ ಯಾರು ಹೇಳೋದು, ಯಾರು ಕೇಳೋದು? ಎಷ್ಟು ಸಲ ತೋರಿಸಿದ್ರು ಹಿಂಗೆ ಇದೆಯಲ್ಲ ಪರಿಸ್ಥಿತಿ. ಇದು ಇವತ್ತಿನ ಮಧ್ಯಾಹ್ನ ಅಗ್ರವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಮ್ಮದು.